ಬಿಜಾಪುರದಲ್ಲಿ ನಡೆದಿದ್ದ 6 ವರ್ಷಗಳ ಹಿಂದಿನ ಪ್ರಕರಣವೊಂದು ಇದೀಗ ಜೀವ ಪಡೆದುಕೊಂಡಿದೆ. ಬ್ಲೂ ಫಿಲ್ಮ್ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶಿಸಿದ್ದಾರೆ. ಏನಾಗಿದೆ ಅಂದರೆ ಸಾಲಿ ಮಾಡ್ತೀನಿ ಆಮೇಲೆ ಸಂಘಗಳು ಮಾಡ್ತೀನಿ ಅಂತೇಳಿ ಒಯ್ದು ಹೆಣ್ಮಕ್ಳಿಗೆ ಕರ್ಕೊಂಡು ಬಿ ಎಫ್ ಮಾಡಿ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಒಂದು 10 ಸಲ ಎಲ್ಲರಿಗೂ ಹೇಳಿದ್ರು ಯಾರೂ ಇದಕ್ಕೆ ಕಿವಿ ಹಾಕಿಲ್ಲ. CPI ಮುದ್ದೆಬಾಳದವರು ನಿನಗೇನು ಮಾಡೋದೈತಲ್ಲಿ ಅವ್ನು 100 ಮಂದಿ ಮಾಡಲಿ, ಏನು ನಿನ್ನ ಹೆಂಡ್ತಿ ಮಾಡಿ ಇಂಥವು ರಗಡ ಆತಾವ ಅಂತೇಳಿ ನನಗೂ ಬೈದು ಕಳಿಸಿದ್ರು. ಆಮೇಲೆ ಇವರೆಲ್ಲರೂ ಮುದ್ದೆಬಾಳದ ಒಂದು 7-8 ಮಂದಿ ಕಲಿತು GDS ಚೇರ್ಮನ್ರು ಮೊದಲಿನವ್ರು ಅವರೇ ನಿಮ್ಮ ಮಗನ ನಿನಗೆ ಕಟ್ಟು ಹೊಡಿತೀನಿ ಹಂಗೆ ಮಾಡ್ತೀನಿ ಅಂತ ಜೀವ ಬೆದರಿಕೆ ಲೆಟ್ರನ್ನೂ ಹಾಕ್ಯಾರ ಮನೆಗೆ, ಆಮೇಲೆ ಸಿಡಿನೂ ಕಳ್ಸ್ಯಾರ. ಇಷ್ಟೆಲ್ಲ ನನಗೆ ಭಾಳ ಅನ್ಯಾಯ ಆಗ್ಯದ. ಕೇಳಿದ್ರಲ್ಲ ಇವನ ಕಣ್ಣೀರ ಕತೆ. ಬಿಜಾಪುರದ ತಾಳಿಕೋಟೆ ಗ್ರಾಮದ ಈತನ ಹೆಸರು ಪತ್ತೆ ಮಹಮ್ಮದ್ H ನಾಯ್ಕೋಡಿ. 2007ರಲ್ಲಿ ಕುತುಬುದ್ದೀನ್ ಡವಳಗಿ ಮತ್ತು ಅಕ್ಬರ್ ಬುದ್ನಾಳ್ ಎಂಬುವರು ತಾವು ಶಾಲೆ ಆರಂಭಿಸುವುದಾಗಿ ತಿಳಿಸಿ ಇವರ ಹೆಂಡತಿಯನ್ನು ಶಿಕ್ಷಕಿಯನ್ನಾಗಿ ಮಾಡುವುದಾಗಿ ನಂಬಿಸಿ ಕರೆದೊಯ್ದಿದ್ದಾರೆ. ಅಲ್ಲದೆ 2010ರವರೆಗೆ ಸಂಬಳ ನೀಡದೆ ದುಡಿಸಿಕೊಂಡಿದ್ದಾರೆ. ಇವರಿಂದಲೇ 35,000 ಹಣ ಪಡೆದಿದ್ದಾರೆ. ಇಷ್ಟು ಸಾಲದಕ್ಕೆ ಇವರ ಹೆಂಡತಿಗೆ ನೀರಲ್ಲಿ ಮತ್ತು ಬರಿಸುವ ಔಷಧಿ ಹಾಕಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ. ಇದ್ಯಾವುದೂ ಗೊತ್ತಿರದ ಇವರು ಸಂಬಳದ ಹಣ ಕೇಳಿದ್ದಕ್ಕೆ ಇವರ ಹೆಂಡತಿ ಜೊತೆ ನಡೆಸಿದ ರಾಸಲೀಲೆಯ ಸಿಡಿ ಕಳುಹಿಸಿದ್ದಾರೆ. ಫಸ್ಟಿಗೆ ಏನು ಮಾಡೋ ನೀರು ಕುಡಿಸ್ತಾರೆ ಒಂದು ಗಿಲಾಸ್, ಅದರೊಳಗೆ ಏನು ಹಾಕ್ತಾರೋ ಗೊತ್ತಿಲ್ಲ ರೀ. ಈಗ ಹೆಣ್ತಿ ಏನಂತ ಕಿಮ್ಮತ್ತು ಹೇಳ್ತದೆ ಅಂತೇಳಿ ಅನ್ಯಾಯ ಮಾಡ್ಯಾರ. ಸಾಲಿ ಮಾಡ್ತೀನಿ ಅದೊಂದು ಮಾಡ್ಯಾರ. ಆದರೆ ಇವ್ರಿಗೆ ಮೋಸಾಗಿ ಇವ್ರು ಚಂದ ನಡಿಬಾರ್ದು. ನಿನ್ನೆ ಹೇಳ್ತಾಳೆ ನೋಡ್ರಿ ಏನು ಮಾಡ್ತೀನಿ ಮಾಡ್ಕೊ ಅಂತೇಳಿ ನನಗೆ ಕಳ್ಸ್ಯಾರ ಸಿಡಿ. ಬೈ ಪೋಸ್ಟ್ ಹಾಕ್ಯಾರ, ಪೋಸ್ಟ್ನಿಂದ ಹಾಕ್ಯಾರ. ಈ ಬಗ್ಗೆ PSI ಇಂದ ಹಿಡಿದು ಅಂದಿನ ಮುಖ್ಯಮಂತ್ರಿ ಶೆಟ್ಟರ್, ರಾಜ್ಯಪಾಲ, ಗೃಹ ಸಚಿವರಿಗೂ ತಿಳಿಸಿದ್ರು ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಕೆಲ ತಿಂಗಳ ಹಿಂದೆ ಬಿಜಾಪುರಕ್ಕೆ ಬಂದಿದ್ದ CM ಸಿದ್ದರಾಮಯ್ಯ ಪ್ರಕರಣದ ಬಗ್ಗೆ ತಿಳಿಯುತ್ತಿದ್ದಂತೆ ತನಿಖೆಗೆ ಆದೇಶಿಸಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನಿಗೆ ಒಂದು 2-3 ತಿಂಗಳಿಂದ ನಾನು ಮನವಿ ಕಳಿಸಿ ಹಿಂಗೆ ನನಗೆ ಅನ್ಯಾಯ ಆಗಿದೆ, ಇದನ್ನು ನೀವು ಸಾಲ್ವ್ ಮಾಡಬೇಕು, ಯಾರೂ FIR ಹರ್ಲಾಗ ಅಂತ ಹೇಳಿದಾಗ ಅವ್ರೇನದ FIR ಹರ್ಲಾಗ ಹ್ಯೂಮನ್ ಕಮಿಷನರ್ ಬೆಂಗಳೂರು ಅವರಿಗೆ ಕೊಟ್ಟ ಮೇಲೆ ಅವ್ರ ಬಳಿ ನನಗೆ ಫೋನ್ ಹಚ್ಚಿ ಕರೆದ್ರು. ಕರೆದ್ಮೇಲೆ ನಾನು ಅಲ್ಲಿ ಹ್ಯೂಮನ್ ಕಮಿಷನರ್ ಮೇಲೆ ಹೋದಾಗ ಇದು PSI ನಾಥು ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರು, FIR ಹರಿತೆ ಇನ್ನು ನಿನ್ನ ಮನೆಗೆ ಹೋಗ್ತೆ ಇಂತೆಲ್ಲ ರೊಕ್ಕ ತಿಂದು ಯಾಕೆ ಇದು ಮುಚ್ಚಿ ಇಡ್ಲಾತ್ತೀರಿ, ಕೋರ್ಟ್ ಆದ ಇಲ್ಲ ನಿಮ್ಗೆ, ಇದು ಸರ್ಕಾರದಲ್ಲಿ ಇರ್ತಕ್ಕಂಥ ನೌಕರಿದವ್ರಿಗೆ ನಿಮ್ಮ ಕೋರ್ಟ್ ಅದ ಏನು ನಿಮ್ಮದೇ ಆದೇಶ ಅಂತೇಳಿ ಬೈದಾಗ ನಮಗೆ FIR ಹರಿದು ಕಳ್ಸ್ಯಾರ. ಆದರೆ ಪೊಲೀಸರು ಹೇಳೋದು ಬೇರೆ. ಅವ್ರು ಏನಂದ್ರು ಅವ್ರ ಮಿಸೆಸ್ದ ಕರ್ಸಿಲ್ಲ ಸರ್ ಇನ್ನುವರೆಗೆ, ಇವನು ಒಂದು ಪಿಟಿಷನ್ ಕೊಡ್ತಾನ ಮತ್ತು 3 ಮಂತ್ಸ್ ಹೋಗ್ತಾ ಇದ್ದಾನ, ಒಟ್ಟೆ ಅವನಿಗೆ ನಮ್ಗೆ ಸಿಗೋದಿಲ್ಲ. ಇವನು ಡ್ರೈವರ್ ಇದ್ದಾನೆ, ಒಂದು ಅರ್ಜಿ ಎಲ್ಲ ಕಡೆ ಕೊಡೋದು, ಮತ್ತು ಅದನ್ನ ಎನ್ಕ್ವೈರಿ ಮಾಡಕ್ಕೆ ನಾವು ಬಂದಾಗ ಚಾಲು ಮಾಡಿದಾಗ ಅವ್ನು ಬಿಟ್ಟು ಹೋಗ್ಬಿಡ್ತಾನೆ, ನಮ್ಗೆ ಹೊಟ್ಟೆ ಸಿಗೋದಿಲ್ಲ. ಮತ್ತು ಆಫ್ಟರ್ 3 ಮಂತ್ಸ್ ಸಿಗ್ತಾನೆ, ಮತ್ತೊಂದು 3 ತಿಂಗಳ ಹಿಂಗೆ ಡ್ರೈವರ್ ಇದ್ದಾನೆ, ಅವನು ಬೇರೆ ಕಡೆ ಹೋಗಿಬಿಡ್ತಾನೆ. ಇದೇ ನಮ್ಗೆ ತೊಂದರೆ ಆಗಿಬಿಟ್ಟಿದೆ. ಅದಕ್ಕೆ ನಾವು ಅವನು ಮಿಸ್ಸಸ್ದು ಅಲ್ಲದು ಬೇರೆದು ಯಾವುದೋ ಒಂದು CD ತಂದು ಅದು ಯಾರೋ ಬೈ ಪೋಸ್ಟ್ ಕಳಿಸಿದ್ರೆ ಪೋಸ್ಟ್ ವಿಚಾರ ಮಾಡಿದ್ವಿ, ಅದು ಎಲ್ಲಿಂದ ಬಂದು ನಮಗೂ ಗುರುತಿಲ್ಲ ಅಂತ ಪೋಸ್ಟ್ನವ್ರು ಕೂಡ ಹೇಳಿದ್ರು. ಒಟ್ಟಾರೆ 4-5 ವರ್ಷಗಳ ಹಿಂದಿನ ಪ್ರಕರಣ ಸದ್ಯ ತನಿಖೆಗೆ ಬಂದಿದ್ದು, ಇನ್ನಾದರೂ ಆರೋಪಿಗಳಿಗೆ ಶಿಕ್ಷೆಯಾಗುತ್ತಾ ಎಂದು ಕಾದು ನೋಡಬೇಕು. ಸಂಗಮೇಶ್ ಕುಂಬಾರ, ಸುವರ್ಣ ನ್ಯೂಸ್, ಬಿಜಾಪುರ.